ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಂಜುಳಾ ಎಂಬ ಹೆಸರು ಒಂದು ಸುವರ್ಣ ಅಧ್ಯಾಯ. ಅಪ್ರತಿಮ ಸೌಂದರ್ಯ, ಅದ್ಭುತ ನಟನೆ ಮತ್ತು ತುಂಟಾಟದ ಮಾತುಗಳಿಂದ ಕನ್ನಡಿಗರ ಮನೆ ಮಾತಾಗಿದ್ದ ಮಂಜುಳಾ ಅವರ ಜೀವನ ಒಂದು ಸುಂದರ ಕಾವ್ಯದಂತೆ ಆರಂಭವಾಗಿ ಅಷ್ಟೇ ದುರಂತವಾಗಿ ಅಂತ್ಯವಾಯಿತು. ಅವರ ಸಾವಿನ ಸುತ್ತಲಿನ ನಿಗೂಢತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಶೋಧನೆ ಮಾಡಲು ಹೊರಟಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. 1970 ಮತ್ತು 80ರ ದಶಕದಲ್ಲಿ ಮಂಜುಳಾ ಅಕ್ಷರಶಃ ಸ್ಯಾಂಡಲ್ವುಡ್ಡನ್ನು ಆಳಿದ್ದರು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಮತ್ತು ಶಂಕರ್ ನಾಗ್ ಅವರಂತಹ ದಿಗ್ಗಜ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದ ಅವರು ಕೇವಲ ಗ್ಲಾಮರ್ ಗೊಂಬೆಯಾಗಿರದೆ ತೂಕಬದ್ಧ ಪಾತ್ರಗಳ ಮೂಲಕ ಅಭಿನಯ ಶಾರದೆ ಎನಿಸಿಕೊಂಡರು. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಅವರ ಆ ಧೀಮಂತ ನಟನೆ ಇಂದಿಗೂ ಅಮರ. ಯಶಸ್ಸಿನ ಶಿಖರದಲ್ಲಿದ್ದಾಗಲೇ ಮಂಜುಳಾ ಅವರ ವೈಯಕ್ತಿಕ ಜೀವನ ಬಿರುಗಾಳಿಗೆ ಸಿಲುಕಿತು. ಚಿತ್ರರಂಗದ ಖ್ಯಾತ ನಿರ್ದೇಶಕ ಅಮೃತಂ ಅವರೊಂದಿಗಿನ ವಿವಾಹದ ನಂತರ ಅವರ ಬದುಕಿನಲ್ಲಿ ನೆಮ್ಮದಿ ಮಾಯವಾಯಿತು ಎನ್ನಲಾಗುತ್ತದೆ. ವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿದ್ದರು. ಖಾಸಗಿ ಜೀವನದಲ್ಲಿ ಎದುರಾದ ಆರ್ಥಿಕ ಸಂಕಷ್ಟ ಮತ್ತು ಕೌಟುಂಬಿಕ ಕಲಹಗಳು ಅವರನ್ನು ತೀವ್ರವಾಗಿ ಕುಗ್ಗಿಸಿತ್ತು. ಸೆಪ್ಟೆಂಬರ್ 9, 1986 ಆ ಕಪ್ಪು ದಿನ. ಹೌದು ವೀಕ್ಷಕರೇ, ಕೇವಲ 31 ವಯಸ್ಸಿನಲ್ಲೇ ಮಂಜುಳಾ ಅವರು ಸ್ಟವ್ ಸಿಡಿದು ಬೆಂಕಿಯ ಜ್ವಾಲೆಗೆ ಬಲಿಯಾದರು ಎಂಬ ಸುದ್ದಿ ಇಡೀ ಕರ್ನಾಟಕವನ್ನೇ ಆಘಾತಕ್ಕೀಡು ಮಾಡಿತು. ಆದರೆ ಈ ಸಾವು ಇಂದಿಗೂ ಒಂದು ನಿಗೂಢ ಪ್ರಶ್ನೆಯಾಗಿಯೇ ಉಳಿದಿದೆ. ಅಪಘಾತವೋ ಅಥವಾ ಹತ್ಯೆಯೋ? ಸ್ಟವ್ ಸಿಡಿದು ಸಾವು ಸಂಭವಿಸಿತು ಎಂಬುದು ಅಧಿಕೃತ ಹೇಳಿಕೆಯಾದರೂ ಅವರ ಸಾವಿನ ಹಿಂದೆ ಕೌಟುಂಬಿಕ ಹಿಂಸೆ ಮತ್ತು ವ್ಯವಸ್ಥಿತ ಪಿತೂರಿ ಇತ್ತು ಎಂಬ ವಾದಗಳು ಕೇಳಿಬರುತ್ತವೆ. ಸಾಕ್ಷ್ಯಗಳು ಕೊರತೆಯಾಗಿರುವುದರಿಂದ ಆ ಸಮಯದಲ್ಲಿ ನಡೆದ ತನಿಖೆಗಳು ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿದವು. ಒಬ್ಬ ಸ್ಟಾರ್ ನಟಿ ಅಷ್ಟು ಸುಲಭವಾಗಿ ಅಗ್ನಿ ಅವಘಡಕ್ಕೆ ತುತ್ತಾಗಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅಭಿಮಾನಿಗಳನ್ನು ಇಂದಿಗೂ ಕಾಡುತ್ತದೆ. ಮಂಜುಳಾ ಅವರ ಸಾವು ಕೇವಲ ಒಬ್ಬ ನಟಿಯ ಸಾವಲ್ಲ, ಅದು ಬೆಳ್ಳಿತೆರೆಯ ಯಶಸ್ಸಿನ ಹಿಂದಿರುವ ಕರಾಳ ವಾಸ್ತವಕ್ಕೆ ಹಿಡಿದ ಕನ್ನಡಿ. ಹೊರ ಜಗತ್ತಿಗೆ ನಗುಮುಖ ತೋರುವ ತಾರೆಯರ ಆಂತರಿಕ ನೋವು ಮತ್ತು ಅಸಹಾಯಕತೆ ಇಂತಹ ದಾರುಣ ಅಂತ್ಯಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಮಂಜುಳಾ ಅವರ ಬದುಕೆ ಸಾಕ್ಷಿ. ಚಿತ್ರರಂಗದ, ರಾಜಕೀಯ ಮತ್ತು ನಂಬಿದವರಿಂದಲೇ ಉಂಟಾದ ವಂಚನೆ ಒಬ್ಬ ಪ್ರತಿಭಾನ್ವಿತ ನಟಿಯನ್ನು ಅಕಾಲಿಕ ಮರಣಕ್ಕೆ ತಳ್ಳಿತು ಎನ್ನಲು ಅಡ್ಡಿಯಿಲ್ಲ. ಮಂಜುಳಾ ಅವರು ಇಂದು ನಮ್ಮೊಂದಿಗಿಲ್ಲದಿದ್ದರೂ ಅವರ ಚಿತ್ರಗಳ ಮೂಲಕ ಅವರು ಶಾಶ್ವತವಾಗಿ ಜೀವಂತವಾಗಿದ್ದಾರೆ. ಆದರೆ ಅವರ ಸಾವಿನ ಸುತ್ತಲಿನ ಆ ಕರಾಳ ರಹಸ್ಯ ಮಾತ್ರ ಸ್ಯಾಂಡಲ್ವುಡ್ಡನ್ನು ಇತಿಹಾಸದಲ್ಲಿ ಒಂದು ಮಾಸದ ಕಲೆಯಾಗಿಯೇ ಉಳಿದಿದೆ. ಇದು ಶೋಧ ಚಾನಲ್ನ ಒಂದು ಪುಟ್ಟ ವಿಮರ್ಶೆ. ಇಂಥದ್ದೇ ಅನೇಕ ವಿಮರ್ಶೆಗಳು, ಮಾಹಿತಿಗಳನ್ನು ಶೋಧಿಸಿ ತರಲು ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ.